ಅನ್ನಪ್ಪನ ಮೇಲಾಗಲಿ ಅಥವಾ ಮಂಜುನಾಥ ದೇವರ ಮೇಲಾಗಲಿ ಇವ್ರು ಯಾರು ಆರೋಪವೂ ಇಲ್ಲ, ಅವರ ಭಕ್ತರು. ತಿಮ್ರೋಡಿ ಯಾರು ಭಕ್ತರ್ರಿ? ತಿಮ್ರೋಡಿ ಎಲ್ಲಿ ಹುಟ್ಟಿ ಬೆಳೆದಂಥವ್ರು, ಯಾವ ನಾಡಿನವರು? ಅವ್ರಿಗೆ ತಮ್ಮ ದೈವದ ಬಗ್ಗೆ ದೇವರ ಬಗ್ಗೆ ಕಲ್ಪನೆ ಇಲ್ವಾ? ಅವ್ರಿಗಿರೋದು ದೈವದ ಹೆಸರಲ್ಲಿ ದೇವರ ಹೆಸರಲ್ಲಿ ಮಾಡ್ತಿರುವಂಥ ಅನ್ಯಾಯಗಳು, ಅತ್ಯಾಚಾರಗಳು. ಯಾರಿದ್ದಾರೆ ಅವರು ಹೊರಗೆ ಬರಲಿ, ತನಿಖೆ ಮಾಡಿರಿ ಅವ್ರನ್ನ ಅಂತೆ. ಅವ್ರನ್ನ ಮುಟ್ಲಿಕ್ಕೆ ಹೋಗ್ತಾ ಇಲ್ಲ ಸರ್ಕಾರ. SIT ಮುಟ್ತಾ ಇಲ್ಲ, ದೂರದಲ್ಲಿ ನಡೀತದೆ, ಕರಿತದೆ, ಮಾತಾಡ್ತದೆ. ಅದು ಚಿನ್ನಯ್ಯ ಬಾಬಾ ಆರಂಭದಲ್ಲಿ ಬಂದು ಆರೋಪ ಮಾಡಿದ್ದ, ಇದೆಲ್ಲ ಸತ್ಯ ಅಂತೇಳಿ ಅವ್ರ ಕಡೆಯಿಂದ ವಿರುದ್ಧವಾಗಿ ಮಾತಾಡ್ಸ್ಲಿಕ್ಕೆ ಹೆಚ್ಚಿದ್ರು. ಆ ಮಂಜುನಾಥ್ ಗೌಡ ಅನ್ನುವಂಥ CPI PSI ನೋಡ್ರಿ ಅವರು. ಆ ವ್ಯಕ್ತಿ ಅಲ್ಲೇ ಎನ್ಕ್ವೈರಿ ಸಂದರ್ಭದಲ್ಲೇ ಒಂದು ಹೆಣಗಳು ಹೋದಂಥ ಜಾಗಗಳು ಹುಡುಗೋ ಸಂದರ್ಭದಲ್ಲಿ ನಮ್ಗೆ ಹೇಳ್ತಾ ಇದ್ದ, ಬೆದರಿಕೆ ಆಗ್ತಾ ಇದ್ದ. ಮತ್ತು ಅವನೇ ಉಳಿದಲ್ಲೇ ಸಾಕ್ಷಿ ಅಂತ ಹೇಳಲಿಕ್ಕೆ ಬಂದಂಥ ಮಂಡ್ಯದ ಚಿಕ್ಕ ಕೆಂಪಮ್ಮ, ಅವಳು ಸಾಕ್ಷಿ ರಿಪೋರ್ಟ್ಸ್ ಎಲ್ಲಿದ್ದಾವೆ? ಇನ್ನೊಬ್ಬ ನಮಗೆ ಸುಜಾತ ಭಟ್ ಬಂದರು, ಅವ್ರು ತೆರೆದು ಕೆಡಿಸಿಬಿಟ್ರು ಎಲ್ಲರೂ ಕೂಡ. ಇಲ್ಲದೇ ಇರ್ಬೋದು, ಇಲ್ಲ ಅಂತಲ್ಲ, ಸುಳ್ಳು ಇರ್ಬೋದು. ಅದು ಇಷ್ಟೊಂದು ಸುಳ್ಳು ಇರ್ತದನ? ಭೂಮಿಗಳನ್ನು ನುಂಗಿ ಹಾಕಿ ಸುಳ್ಳನ? ದಲಿತರ ಭೂಮಿ ಕೊಡದೇ ಇದ್ದಿದ್ದು ಸುಳ್ಳನ? ಜೊತೆಗೆ ಅಲ್ಲಿ ಬದಲಾದಾರ ಒಂದು ಹತ್ಯೆ ಆಗಿದ್ದು ಸುಳ್ಳನ? ಸೌಜನ್ಯಗಳ ಹತ್ಯೆ ಆಗಿದ್ದು ಸುಳ್ಳನ? 1, 2 ಇವೆಲ್ಲ ಅಲ್ಲಿ ನೂರಾರು ಮೂಲಗಳು ಸಿಗ್ತಾ ಇದ್ದಾವೆ, ಅಸ್ಥಿಪಂಜರಗಳು ಸಿಗ್ತಾವೆ. ಯಾರೂ ಅವು ಎಲ್ಲಿಂದ ಬಂದು ಅವೆಲ್ಲ ಉತ್ತರ ಇಲ್ಲ. ಅದಕ್ಕೆ ಪೊಲೀಸ್ ಇಲಾಖೆಯೂ ಉತ್ತರ ಸಿಗ್ತಾ ಇಲ್ಲ, ಅಲ್ಲಿಯ ಲೋಕಲ್ ಪಂಚಾಯತ್ ಅಧ್ಯಕ್ಷರು ಸಿಗ್ತಾ ಇಲ್ಲ. ಎಲ್ಲರೂ ಕರೆಸಿ ಮಾತಾಡಿಸ್ತಾ ಇದ್ದಾರೆ ಅವರು SIT ಅವರು. ಅದು ಏನು ಮಾತಾಡಿಸಿದ್ರು, ಅವ್ರು ಏನು ಉತ್ತರ ಕೊಟ್ಟರು ಇವತ್ತು ಡಿಸ್ಕ್ಲೋಸ್ ಇಲ್ಲ.